ಜೇಕ ಬತ್ತಿಯನೇ ಗೌರಮ್ಮ ಗುಡಿ ತಕೋವನೆ ಗೌರಮ್ಮನ ಹಾಕ್ಯಾರಂತೆ ಗೌರಮ್ಮ ಕೊಂತಮ್ಮ ಕುಂಡು ಸೆದರಂತೆ ಮುಡಿಗೆ ಹೋಗಿತ್ತಮ್ಮ ರಾತ್ರಿ. ಹ್ಞೂ ಕಣಕ ಗಂತಿದ್ರು ಊರಾಗೆಲ್ಲ ನಾ ಗೌರಮ್ಮ ಕೊಂತಮ್ಮ ಹಾಕ್ಬೇಕು ಅಂತ ಆಲೆ ಮಣ್ಣು ತಂದು ಹಾಕಿದಾರಂತೆ. ಇನ್ನೇನು ಸೋಮವಾರ ಮಂಗಳವಾರ ಏನಮ್ಮ ಗೌರಮ್ಮ ಕೊಂತಮ್ಮ, ಭಾನುವಾರ ದೀಪಾವಳಿ ಮಾಡ್ತಾರೆ, ಗೌರಮ್ಮ ಕೊಂತಮ್ಮ ಸೋಮವಾರ ಮಂಗಳವಾರ ಮಾಡ್ತಾರೆ. ಅದಕ್ಕೆ ನಾವು ನಮ್ಮ ಹುಡುಗಿನ ಹೇಳಿ ಕಳ್ಸಿದೀವಮ್ಮ, ಬತ್ತೈತೆ ಹೆಂಗೆ ಮಾಡ್ತೈತೆ ಗೊತ್ತಿಲ್ಲ. ಹ್ಞೂ ಬಾರಮ್ಮ ನೀನು ಅಯ್ಯಮ್ಮನು ಹಂಗಂತಿದ್ಲು ವಿಮಲಕ್ಕನೂ ವಾರಕ್ಕ ಹೋಗನೆ ಅಂತಾನ. ಅದಕ್ಕೆ ಇಂದ್ರಮ್ಮನು ಕರಿತೀನಿ ಬರೀ ಹೋಗನೆ ಅಂತಂದು ಅಂತಿದ್ಲಮ್ಮ. ಈಗ ಯಾರು ಹುಡುಗಿಯಲ್ಲಿ ದೊಡ್ಡ ದೊಡ್ಡರು ಹೋಗಲ್ಲ ಕಣಕ, ಬರೀ ಎಲ್ಲ ಸಣ್ಣ ಸಣ್ಣ ಹುಡುಗರು. ನಾವು ಹೋಗ್ಬೇಕಾಗಿತ್ತು ಎಂತೆಂಥ ದೊಡ್ಡ ದೊಡ್ಡ ಹುಡುಗರೆಲ್ಲ ಹೋಗೋರು. ಇವಾಗೆಲ್ಲ ಬರೀ ಸಣ್ಣ ಸಣ್ಣ ಹುಡುಗರು ಹೋಗ್ತವೆ, ಬರೀ ಅವ್ರು ದೊಡ್ಡರನ್ನ ಕರ್ಕೊಂಡು ಹೋಗ್ಬೇಕು. ನಮ್ಮ ಮೊದಲು ನಾವು ಮಾಡ್ತಿದ್ವಿ ಹಂಗೇನೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ಎಲ್ಲರೂ. ನಾವು ದೊಡ್ಡರೇ ಬರೀ ಹೋಗ್ತಿದ್ದು. ನಮ್ಮೂರಾಗ ಎಷ್ಟೊಂದು ಜನ ಹೆಣ್ಣು ಹುಡುಗರು ಇದ್ವಿ ಗೊತ್ತೇ ನಾವು. ಅವರೆಲ್ಲರೂ ಹೋಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ಗೌರಮ್ಮ ಗುಡಿತಾಗೆ. ಇವಾಗೆಲ್ಲ ಬರೀ ಸಣ್ಣ ಸಣ್ಣ ಹುಡುಗರು ಅವು ಯಾಕೆ ಮಾಡ್ತಾವೆ ಪಾಪ. ಅವು ಮುದುಕ್ರನ್ನ ಕರ್ಕೊಂಡು ಒಂದು 3-4 ಹೋಗ್ತಾರೆ ಬರೀ ದೊಡ್ಡ ದೊಡ್ಡರು. ಹ್ಞೂ ಬಾರಮ್ಮ ಅವ್ರು ಆಲೆ ಹೋದ್ರೆ ನಾವು ಹೋಗ್ಬೇಕಾಯ್ತು ನಾವು. ಅದಕ್ಕೆ ಈ ಅಜ್ಜಿ ಸಿದ್ದಜ್ಜಿನ ಕರ್ಕೊಂಡೋದ್ರೆ ವಾಸೆ ಆಡು ಪದ ಪದ ಹೇಳುತ್ತೆ ಅಜ್ಜಿನೂ. ನಮ್ಮ ಹುಡುಗಿ ಹೋಗನ್ ಬಾರಮ್ಮ ಅಂತ ಅವ್ರು ದುಡ್ಡು ಎತ್ತಕ್ಕೆಲ್ಲ ಹೋಗೈತೆ ಮೊನ್ನೆ ದಿವಸ ಎಲ್ಲ. ರಾತ್ರಿ 11 ಗಂಟೆಗೆ ಬಂದೈತೆ ಮೊನ್ನೆ ದಿವಸ ಹೋಗಿ. ಮತ್ತೀಗ ಎಲ್ಲ ಆರತಿ ತಗೊಂಡು ಎಲ್ಲ ನಾವು ಹೋಗಿ ಮನೆಗೆ ಹೋಗಿ ಹಾಡೇಳಿ ಹೋದ್ರೆ ಹೆಣ್ಣು ಹುಡುಗರು ಇರೋ ಮನೆಗಳಿಗೆಲ್ಲ ಹೋಗ್ತಾರೆ. ಅವರು 50-100 ಎಲ್ಲ ದುಡ್ಡುಗಳು ಕೊಡ್ತಾರೆ. ಮತ್ತೆ ಎಲ್ಲರ ಮನೆಗೆ ಹೋಗ್ಬೇಕು ಊರಾಗ ಆಡಿರಿ. ಅದು ಗೌರಮ್ಮ ಕೊಂತಮ್ಮ ಅಂತ ಮಾಡ್ಬೇಕಂತೆ ಊರಾಗೆ. ಯಾಕಕ್ಕ ಗೌರಮ್ಮ ಕೊಂತಮ್ಮ ಅಂತ ಮಾಡ್ತಾರೆ? ದೀಪಾವಳಿ ಮಾಡಿ ಸುಮ್ಮನಾಗಲ್ಲ, ಅದನ್ನ ಮಾಡ್ಲೇಬೇಕೇನು ಊರಾಗೆ ಇದ್ಮೇಲೆ? ಕಣಿ ಗೌರಮ್ಮ ಕೊಂತಮ್ಮ ಅಂತ ಮಾಡ್ಬೇಕು. ತಡಿ ಸಿದ್ದಜ್ಜಿ ಬತ್ತೈತೆ ಕೇಳೋಣ ಯಾಕೆ ಮಾಡ್ತಾರ ಅಜ್ಜಿ ಗೌರಮ್ಮ ಕೊಂತಮ್ಮನ ಅಂತ ಕೇಳೋಣ ತಡಿ. ಈಗ ಬತ್ತೈತೆ ಸಿದ್ದಜ್ಜಿ, ಲಾಸಿನೇ ಬರ್ಬೋದೇನೋ ಈಗ ಬರೋ ಟೈಮು. ಸಿದ್ದಜ್ಜಿ ಕೇಳೋಣ ತಡಿ. ಅಗಳ ಸಿದ್ದಜ್ಜಿನೇ ಬಂತು. ಸಿದ್ದಜ್ಜಿನ ಅಲ್ಲಿಗೆ ಹೋಗಕ್ಕೇನ ಬಂತು, ಎಲ್ಲ ಬೇಗ ಜಲ್ದಿ ಉಂಡು ಬಂದೈತಿ ಹೋಗೋಣ ಅಂತಾನೆ. ತಡಿ ಬಂತು ಕೇಳೋಣ ಅಜ್ಜಿನ ಯಾಕಜ್ಜಿ ಗೌರಮ್ಮ ಕೊಂತಮ್ಮ ಮಾಡ್ತಾರಂತ ಕೇಳೋಣ ತಡಿ ಅಜ್ಜಿನ. ಅಜ್ಜಿಗಾದ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ಅಮ್ಮಯ್ಯರ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ಏನೋ ಸಿದ್ದಜ್ಜಿ ಕೇಳಬೇಕು ಅಂತ ಹೇಳ್ತಾ ಇದ್ದೀರಾ? ಏನೋ ಮಾತಾಡ್ತಿದ್ದೀರಾ ಇಬ್ರು? ಎಲ್ಲ ಹೋಗಿ ನಿಂತ್ಕೊಂಡಿದ್ದೀರಾ? ಏನು ಹೇಳ್ರಿ ತಯ್ಯರ? ಅಲ್ಲ ಕಣಜ್ಜಿ ನೀನು ಎಲ್ಲಿಗೆ ಹೋಗಕ್ಕೆ ಹಿಂಗೆ ಬಂದಲ್ಲ, ಅದಕ್ಕೆ ನಾವು ಸಿದ್ದಜ್ಜಿನೂ ಬಂತು. ಏನೋ ಕೇಳ್ಬೇಕಾಯ್ತಮ್ಮ ನಿನ್ನ, ಅದಕ್ಕೆ ಕೇಳೋಣ ಅಂತ ಇಬ್ರು ನಿಂತ್ಕೊಂಡ್ವಿ. ಎಲ್ಲಿ ಹೊರಟು ಬಂದಿದ್ಯಾ ನೀನು? ಅದೇ ಕಣ್ರಿ ಅಮ್ಮಯ್ಯರ, ಇವಾಗೆಲ್ಲ ಗೌರಮ್ಮ ಕೊಂತಮ್ಮ ಕಾಲಲ್ಲ, ಗೌರಮ್ಮ ಕೊಂತಮ್ಮ ಕುಂಡಿಸ್ತಿದಾರಂತೆ. ಅದಕ್ಕೆ ಎಲ್ಲ ಅಯ್ಯಮ್ಮರು ಹಗ್ಲೆಲ್ಲ ಕರಿಯಕ್ಕೆ ಬರೋರು ಸಾಕಮ್ಮರು. ಬಾರಜ್ಜಿ ಒಂದು ಸ್ವಲ್ಪ ತಿದ್ದು ಬರೋನೆ, ಪದ ಹೇಳುವಂತೆ, ಪೂಜಾಗತಕ ಇದ್ದು ಬರುವಂತೆ ಎಂಬರು. ಅದಕ್ಕೆ ಹೋಗೋಣ ಅಂತ ಬಂದಮ್ಮ. ಬರ್ತೀರ ಹೋಗೋಣ ನೀವು? ಹ್ಞೂ ಕಣಜ್ಜಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ. ಯಾಕಜ್ಜಿ ಊರಾಗ ಗೌರಮ್ಮ ಕೊಂತಮ್ಮ ಕುಂಡ್ರಿಸ್ಬೇಕು? ಯಾಕೆ ಮಾಡಬೇಕು ನಿನಗೆ ಹೇಳಜ್ಜಿ? ನಮಗಂತೂ ಗೊತ್ತಿಲ್ಲ, ಅದಕ್ಕೆ ಕೇಳಂತ ತಡಿ ಸಿದ್ದಜ್ಜಿ ಬರ್ತೈತೆ ಅಲ್ಲಿ ಕೇಳಂತ ತಡಿ ಅಂತಂದು ಹೇಳಿದ್ನಮ್ಮ. ಹ್ಞೂ ಕಣ್ರಿ ಅಮ್ಮಯ್ಯರ, ಊರಾಗಿದ್ಮೇಲೆ ಗೌರಮ್ಮ ಕೊಂತಮ್ಮ ಮಾಡಲೇಬೇಕಂತೆ. ಇಲ್ಲಾಂದರೆ ಊರಾಗ ಹೆಣ್ಮಕ್ಳು ಇರ್ತಾರಲ್ಲ ಅವರಿಗೆ ಮದುವೆ ಲಗ್ನಗಳೇ ಒದಗಲ್ವಂತೆ. ಅದಕ್ಕೆ ಮೊದಲಿಂದೆಲ್ಲ ನಡೆಸ್ಕೊಂಬಂದಾರೆ, ಅದನ್ನ ಬಿಡಬಾರ್ದು ಅಂತಂದೇಳಿ ಮೊದಲೆಲ್ಲ ದೊಡ್ಡ ದೊಡ್ಡರು ಹೋಗಿ ಮಾಡೋರು. ಇವಾಗೆಲ್ಲ ಹೋಗಲ್ಲ, ಎಲ್ಲ ಬರೀ ಸಣ್ಣ ಸಣ್ಣ ಹುಡುಗರು ಹೋಗ್ತವೆ. ಯಾರ ನಮ್ಮಂಥವ್ರು ಮುದುಕರು ಪದಕ್ರು ಅವ್ರ ಜೊತೆಗೆ ಹೋಗಿ ಹಿಂಗೆ ಹೇಳ್ಕೊಡ್ತೀವಿ. ಇನ್ನೇನು ಮಾಡೋಣ? ಹೆಣ್ಮಕ್ಳಿಗೆ ಮದುವೆನೇ ಆಗಲ್ವ ಹೆಂಗಾದ್ರೆ? ಮಾಡಲಿಲ್ಲ ಅಂದರೆ ಅಯ್ಯೋ ಹಂಗಿದ್ಮೇಲೆ ಮಾಡ್ಲೇಬೇಕು ಕಣಜ್ಜಿ. ಅದಕ್ಕೆ ಊರಾಗ ಹಾಕಿದಾರಂತೆ. ಅದಕ್ಕೆ ನಮ್ಮನೆಗೂ ಹೆಣ್ಣು ಹುಡುಗರು ಇದಾವಲ್ಲ, ನಾವು ನಮ್ಮನೆಗೆ ದುಡ್ಡು ಎತ್ತಕ್ಕೆ ಬಂದಿದ್ರು, ನಾವು ಕೊಟ್ವಿ. ನಮ್ಮ ಕೈಯಾಗಿದ್ದಟ ನಮ್ಮ ಅಯ್ಯಪ್ಪನಿಗೂ ಕೊಡ್ತು. ಹ್ಞೂ ಕಣ್ರಮ್ಮಯ್ಯರ, ಅವ್ರು ಮುಂದೆ ಬಿದ್ದು ಮಾಡ್ತಾರಲ್ಲ, ಕೊಡಲೇಬೇಕು. ಮತ್ತು ನಮ್ಮನೆಗೆ ಹೆಣ್ಣು ಹುಡುಗರು ಇದ್ದಾವೆ, ಕೊಡಬೇಕು. ಅದೆಂಥದ್ದು ನಮ್ಮ ಕೈಯಾಗ ಎಷ್ಟಿರುತ್ತೆ ಅವ್ರೇನು ಇಷ್ಟೇ ಕೊಡ್ರಿ ಅಂತ ಕೇಳಲ್ಲ. ನಾವೊಂದು 50-100 ಕೊಡ್ಬೇಕು. ಮತ್ತು ಅವರು ದುಡ್ಡು ಕೊಟ್ಟರೆ ಅವರು ಲಾಸ್ಟ್ನೇ ದಿನ ಬಾನ ಅಂತ ಮಾಡ್ತಾರೆ. ಅದನ್ನೆಲ್ಲನ ಅವ್ರೇನು ಬಳಸ್ಕೊಂಡು ತಿಂಬಲ್ಲ ಹೇಳ ಮನೆಯ. ಬರ್ರೆ ಇಲ್ಲೇ ಮಾತಾಡ್ತಾ ನಿಂತಿದ್ದೀರಲ್ಲ, ಗೌರಮ್ಮ ಗುಡಿ ತಕ ಹೋಗಾನೆ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ. ಏನು ಹಂಗೆ ಮಾತಾಡ್ತಿದ್ದೀರಾ? ಸಿದ್ದಜ್ಜಿನ ಏನೋ ಕೇಳಂಗಿದ್ದೀರಾ? ಮಗಳ ಮಂಗಳಕೈನೂ ಬಂತು, ಬಾ ಹೋಗನ್ರಿ ಗೌರಮ್ಮ ಗುಡಿ ತಕ್ಕೆ. ಅಲ್ಲಿ ಗೌರಮ್ಮನ ಹಾಕಿದಾರಂತೆ, ಅದಕ್ಕೆ ಗೌರಮ್ಮ ಗುಡಿ ತಕ ಹೋಗನ್ ಬರ್ರಿ ಅಂತಂದು ಹೊಲ್ಟ್ವಿ. ಅದಕ್ಕೆ ಸಿದ್ದಜ್ಜಿನೂ ಬಂತು, ನಾನು ನೀನು ಎಲ್ಲರೂ ಹೋಗನ್ ಬರ್ರಿ. ನಮ್ಮ ಹುಡುಗರು ಆಲಯ ನೆನ್ನೆ ಸಿಂದ ಬೀಳ್ತಾವೆ, ಬಾರಮ್ಮ ಹೋಗನ್ ಅಂತ. ನಮ್ದೊಂದು ಹುಡುಗಿ ಹೋಗೈತಿ, ಇನ್ನೊಂದು ಹುಡುಗಿ ಮನೆಗೈತೆ, ಅದಿನ್ನ ಬರಲ್ಲ ಅಂತೈತಿ. ಹ್ಞೂ ಗೌರಮ್ಮ ಕೊಂತಮ್ಮ ಹಾಕ್ಯಾರ ಬಾನ ಎಂದಜ್ಜಿ ಎಂದ ಮಾಡ್ತಾರಂತೆ ಬಾನ. ಅದಕ್ಕೆ ನಾನು ಹೋಗಿ ಬರೋಣ ಇವತ್ತು. ಅದೆಲ್ಲ ಏನು ಕೇಳ್ಕೊಂಬರೋಣ. ನಾವು ನಮ್ಮ ಮನೆ ತಕ್ಕೆ ದುಡ್ಡೇ ತಗೊಂಡಿದ್ರು, ನಾವಿನ್ನ ಕೊಟ್ಟಿರಲಿಲ್ಲ. ಅದಕ್ಕೆ ಕೊಟ್ಟು ಹೇಳ್ಬರೋಣ ಅಂತ ಹೋಗ್ತಿದ್ದೀನಮ್ಮ. ನಾನು ಹೊರಟು ಬಂದೆ. ಹ್ಞೂ ಬಾನ ಮಾಡ್ತಾರೆ ಇವತ್ತೆಲ್ಲ ದುಡ್ಡು ಎತ್ತಿ. ಶನಿವಾರ ಭಾನುವಾರ ದೀಪಾವಳಿ ಮಾಡ್ತಾರೆ, ನಾಳಿಕೇನ ಬಾನ ಮಾಡ್ತಾರೆ ಏನಮ್ಮ. ಹ್ಞೂ ಬರ್ರಿ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ವಿ. ಹೋಗನ್ರಿ ಅಲ್ಲಿ ಎಲ್ಲರೂ ಹೋಗ್ಯಾರೆ, ಪೂಜೆ ಮಾಡ್ತಾರೆ. ಏನೋ ಪೂಜೆ ಮಾಡಿ ಒಂದು ಚೆನ್ನ ಆಡ್ಕೊಡು ಹೇಳು. ಬಾರಜ್ಜಿ ನೀನು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರಿಗೂ ಗೌರಮ್ಮ
ಮುಖಂತಮ್ಮನ ಮಾಡ್ತಾರೆ, ದೀಪಾವಳಿ ಆದ್ಮೇಲೆ ಗೌರಮ್ಮ ಮುಖಂತಮ್ಮ. ಹಂಗೆ ನಿಮ್ಮೂರಾಗೂ ಮಾಡಂಗಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.